ವೆಲ್ಕಮ್ ಟು ನಿವೇದಿತಾಸ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನಗಳ ನಂತರ ವಾಪಸ್ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಈ ಸತಿ ಐ ಆಮ್ ಗೋಣ ಬಿ ಶ್ಯೂರ್ ದಟ್ ಐ ವಿಲ್ ಬಿ ಕನ್ಸಿಸ್ಟೆಂಟ್. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ, ತುಂಬ ಶಾರ್ಟ್ ವಿಡಿಯೋ ಇರುತ್ತೆ. ಈ ವಿಡಿಯೋನಲ್ಲಿ ನಾನು ನಿಮಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ಸೊ ಅದರಿಂದ ಸ್ಮಾಲಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು, ತುಂಬ ದೊಡ್ಡದಾಗಿ ಬೇಡ, ಸ್ಮಾಲಾಗಿ ಸ್ಟಾರ್ಟ್ ಮಾಡಿ ಕನ್ಸಿಸ್ಟೆಂಟ್ ಆಗಿರೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಸೊ ಅದರಿಂದ ನಾನು ಈ ವಿಡಿಯೋನಲ್ಲಿ ಟ್ರಿವಾಂಡ್ರಮ್ಮಿಂದ ಬ್ಯಾಂಗ್ಳೂರು ಬರ್ತಿದ್ದೆ. ಸೊ ಅದನ್ನು ವಿಡಿಯೋ ಮಾಡಿದ್ದೆ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತಂದ್ಬಿಟ್ಟು. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ, ಫ್ಲೈಟ್ ಬಂದು ಅರೌಂಡ್ 12 o'clock ಇತ್ತು. ಸೊ ರೆಡಿಯಾಗಿ ನಾನು ಕ್ಯಾಬಲ್ಲಿ ಕೂತ್ಕೊಂಡು ಹೊರಟಿದ್ದೆ. ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇರೋ ಕಾರಣ ಸ್ವಲ್ಪ ಭಯ ಇತ್ತು. ಎಲ್ರಿಗೂ ಈ ಭಯ ಇರುತ್ತೆ, ಟೇಕ್ ಆಫ್ ಆಗಬೇಕಾದ್ರೆ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಸೊ ಅದರಿಂದ ನಾನು ಭಯ ಪಟ್ಕೊಂಡೇ ಹೋದೆ. ಸೋಲೋ ಟ್ರಾವೆಲ್ ಯಾವಾಗಲೂ ಮಾಡಿಲ್ಲ, ಇನ್ ದ ಸೆನ್ಸ್ ಫ್ಲೈಟಲ್ಲಿ ಮಾಡಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೀನಿ. ಸೊ ಅದರಲ್ಲಿ ಏನೂ ಇಶ್ಯೂಸ್ ಇಲ್ಲ. ಪ್ಲಸ್ ನಿದ್ದೆ ಮಾತ್ರ ಸಿಕ್ಕಾಪಡೆ ಬರ್ತಾಯಿತ್ತು. ನೀವು ನೋಡ್ಬೋದು ನನ್ನ ಮುಖ ಎಲ್ಲ ಎಷ್ಟು ಟಯರ್ಡಾಗಿದೆ. ಒಳ್ಳೆ ಸ್ನಾನನೇ ಮಾಡದೇ ಇರೋಳ ಥರ ಇದ್ದೀನಿ. ಹೋಮ್ಲೆಸ್ ಫೀಲಿಂಗ್ ಬಂದುಬಿಡಿದೆ. ಆಲ್ರೆಡಿ ವೆಬ್ ಚೆಕ್-ಇನ್ ಮಾಡಿದ್ದೆ, ಬಟ್ ಅಂದರೂ ಅಲ್ಲಿ ಹೋಗಿ ಬೋರ್ಡಿಂಗ್ ಪಾಸ್ ಇಸ್ಕೊಂಡೆ. ಬಿಕಾಸ್ ಸ್ಕ್ಯಾನ್ ಆಗಿಲ್ಲ ಅಂದರೆ ಆಮೇಲೆ ಫ್ಲೈಟ್ ಹತ್ತಿ ಕೂತ್ಕೊಂಡೆ. ಸರಿ, ಒಂದು 2-3 ಫೋಟೋಸ್ ತೆಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬ್ಯಾಂಗ್ಳೂರು ಬರಲಿಕ್ಕೆ ಒಂದು ಕರೆಕ್ಟಾಗಿ 1 hour ಆಗಿತ್ತು. ಬ್ಯಾಂಗ್ಳೂರು ಬಂದು ಇಳಿದು ಅಲ್ಲಿಂದ P4 ಪಾರ್ಕಿಂಗ್ ಲಾಟ್ ಬರೋದಕ್ಕೆ ಒಂದು 20 minutes ಆಯಿತು. ನಾನು ವಾಕ್ ಮಾಡ್ಕೊಂಬಂದೆ. ಸೊ ಬಂದು ಕ್ಯಾಬ್ ಹತ್ತಿ ನಮ್ಮಮ್ಮ ಮನೆಗೆ ಬಂದು ಇಡೀ ದಿನ ತಿಂದ್ಕೊಂಡು ರೆಸ್ಟ್ ಮಾಡಿದ್ದೆ ಆಯಿತು. ಬಟ್ ಈ ಟ್ರಾವೆಲ್ ಒಂಥರ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನಾನು ಸೋಲೋ ಟ್ರಾವೆಲಿಂಗ್ ಮಾಡಬೇಕು ಅಂತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.